ಇದು ನೋಡಿ, ಇದೊಂದು ವಿಶೇಷತೆ ಯಜಮಾನರದು. ಸಮಯ ಇದು ಯಾವುದು? ಇದು ಬನ್ನಿ ಬಾದೇವರು ಇಂಟ್ರೊಡಕ್ಷನ್ ಕೊಡು. ಏನು ಏನು ಜಾತಿ ಏನು ಇದು ಏಜು? ಇದು ಪ್ಯೂರು ಇದ್ರದ್ದೇ ಬೇರೆ ಎಪಿಸೋಡ್ ಹಾಕ್ಬಿಡ್ತೀನಿ, ಅದ್ರ ಜೊತೆ ಸೇರ್ಸಲ್ಲ. ಇದು HF ಇದು RL ಇದೆ. HF ಫುಲ್ ವೈಟ್ ಇದೆಯಲ್ಲಪ್ಪ, ಪ್ಯಾಚ್ ಇಲ್ಲ. ಶಿವಾಜಿ ಇಲ್ಲ ನೋಡಿ, ಆ ಕಿವಿ ಮೇಲೆ ಪ್ಯಾಚ್ ಬಂದಿದೆ ನೋಡಿ. ಹೌದಾ? ಬಿಳೆ ಕೂದ್ರಿ ಅಂತಾರೆ, ಎಷ್ಟು ಕೆಲವರು ಲೈಕ್ ಮಾಡ್ತಾರೆ. ಇದೆ ಇದ್ರಲ್ಲೇನೆ. ಇದು ವಯಸ್ಸು? ಇದ್ರ ವಯಸ್ಸು ಬಂದು 6 ಸರ್. ಈಗ 6 ಅಂದರೆ ಒಂದು 3.5 ವರ್ಷದ ಲೆಕ್ಕ. 3 ವರ್ಷದ. ನಮ್ಮ ಹತ್ರ ಈಗ 3.5-4 ವರ್ಷ ಆಯ್ತು. ಎಷ್ಟು ವರ್ಷದಿಂದ ಕ್ರಾಸಿಂಗ್ ಬಿಟ್ಟಿದ್ದೀರಾ ಸರ್? 1 ವರ್ಷ ದಾಟಿದ್ಮೇಲೆ ಅಲ್ಲಾದ್ಮೇಲೆ ಕರ ಬಿಟ್ಟಿದೆ. ಸುಮಾರು ಒಂದು 200 ಹಸುವರೆಗೂ ತಟ್ಟಿದೆ. ಇದರ ಪೀಳಿಗೆ ಹೆಂಗ್ ಬಂದಿದೆ? ಸೂಪರ್, ಸೇಮ್ ಕ್ವಾಲಿಟಿ ಸರ್. ಸೇಮ್ ಕ್ವಾಲಿಟಿ ಇದೆ. ಪ್ಯಾಚ್ ಕೇಳಿದ್ರಲ್ಲ, ಪ್ಯಾಚ್ ದೃಷ್ಟಿ ಪಟ್ಟು ಇದು ದೃಷ್ಟಿ ಬಂದೆ. ಆಮೇಲೆ ಇದು ನೀವು ಎಷ್ಟು ತಿಂಗಳು ತಂದಿದ್ದು? ಇಲ್ಲ ನಿಮ್ಮಲ್ಲೇ ಮನೆಯಲ್ಲಿ ಹುಟ್ಟಿದ್ದು? ವಾವ್, ಮನೇಲಿ ಹುಟ್ಟಿದ್ದು. ಮನೇಲಿ ಹುಟ್ಟಿ ರಾಮು ಅಂತ ನಾಮಕರಣ ಮಾಡಿ ನಮ್ಮ ಅಣ್ಣವರು. ಓರಿ ಮಾಲೀಕರು, ನಿಜವಾದ ಮಾಲೀಕರು ಅವರು. ಅವರೇ ಕುರಿನ ಮಡಗಲೇಬೇಕು ಅಂತ ಹೇಳಿ ಮಡಗಿ ಇದು ಮಾಡಿರೋದು. ಓರಿ ಸ್ಥಳ ಹೇಳಿ ತಮ್ಮ ಹೆಸರು? ಸೋಮಶೇಖರ್ ಅಂತ. ಸೋಮಶೇಖರ್. ನೆಲಮಂಗಲ ತಾಲೂಕು ಸಂಡೇಪುರ ಪೋಸ್ಟ್, ಬೆಂಗಳೂರು ಗ್ರಾಮಾಂತರ. ಹೌದಾ? ಆಕಾಶ್ ಮತ್ತೆ ಇನ್ನೇನು ವಿಶೇಷತೆ ನೋಡಿ? ಇಲ್ಲಿ ಇನ್ನೊಬ್ರು ಇದ್ದಾರೆ. ವಯಸ್ಸು ಗೊತ್ತಾ? ಬಾ, ನಿನ್ನ ಹೆಸರಿನ? ಹೇಮಂತ್. ಅಣ್ಣ, ಇನ್ನೊಂದು ಓರಿ ಕಟ್ಟೋದು ಅಂದ್ರೆ ಎಲ್ಲಾರ್ಗು ಆಡೋ ಮಕ್ಳಿಗೆ ಹಸು ಕಟ್ಟದಂಗಲ್ಲ ಅದು. ಓರಿ ಕಟ್ಟೋನ್ಗೆ ಆದಂತ ಒಂದೊಂದು ತಲೆಗಳು ಓಡಿಸ್ತಾ ಇರ್ತಾನೆ. ಅದ್ರ ಹಾವ ನೋಡಿ. ಹಂಗೆ ಹೊಡ್ತಾ ತಿಂದು ಸುಮಾರು ತುಳ್ಸ್ಕೊಂತೀವಿ ನಾವು. ಇಲ್ಲೆಲ್ಲ ಸೈಲೆಂಟ್ ಆಗಿ ನಿಂತಿದೆ ಅಂತೆಲ್ಲ. ಆನೆಗಾನ ಮದ ಬಂದ್ರೆ ಸೂರ್ಯದ್ರಲ್ಲಿ ಗೊತ್ತಾಗ್ಬಿಡ್ತದೆ. ಅಥವಾ ಒಂದು ಹಾವು ಕಚ್ತದೆ ಅಂದ್ರೆ ಸೆಡೆ ಎತ್ತದಾಗ ಗೊತ್ತಾಗ್ತದೆ. ಈ ಓರಿಗಳ ಜೊತೆ ಯಾವಾಗ ಹೆಂಗಿರ್ತದೆ, ಏನ್ ಮಾಡ್ತದೆ ಅಂತ ಗೊತ್ತಾಗಲ್ಲ. ಅದನ್ನೆಲ್ಲ ಸಹಿಸ್ಕೊಂಡು ಯಾರು ಏನೇ ಹೇಳಿದ್ರು ಓರಿ ರೆಡಿ ಮಾಡ್ತೀವಿ ಅಂತೇಳಿ ಈ ಮಟ್ಟಕ್ಕೆ ಓರಿ ಮಾಡಿದ್ದಾರೆ. 100 ಜನ ನಿಂತ್ಕೊಂಡು ಫೋಟೋ ತಗೊಳ್ಳೋದಕ್ಕಿರ್ಲಿ, ಅದು ನೋಡಿ ದೃಷ್ಟಿ ತಗೊಂಡು ಹೋಗೋದ್ರಲ್ಲೇ ಇದಾರೆ ಜನ. ಮಟ್ಟಕ್ಕೆ ಓರಿ ಇದೆ. ಆದ್ರೆ ವಿಶೇಷತೆ ಇರೋದ್ರಿಂದ ಜನ ಸೇರೋದಣ್ಣ. ಇನ್ನೊಂದು ಇದೆ ಬೇಕಾದಷ್ಟು ಹಳ್ಳಿಕಾರೆಲ್ಲ. ಆದ್ರೆ ಇದು ಬೇರೆ ತರ ಇದೆಯಲ್ಲ, ಡಿಫ್ರೆಂಟ್ ಆಗಿ ಕಾಣ್ತದೆ. ಡಿಫ್ರೆಂಟ್ ಕಾಣುತ್ತೆ. ಇದ್ರ ಕರುಗಳು ಹುಟ್ಟಿರೋವೆಲ್ಲ 1 ಲಕ್ಷ ರೂಪಾಯಿ ಮೇಲೆ ತುಂಬಲ್ ಹೋಗಿರೋದು. ಆದಷ್ಟು ಅಕ್ಕಪಕ್ಕ ಹಳ್ಳಿಲೆಲ್ಲ ಓರಿಗಳು ಸಾಕಾಣಿಕೆ ಚೆನ್ನಾಗಿ ಮಾಡ್ತಾರೆ. ಎಲ್ಲ HF ಓರಿಗಳು ಅಲ್ಲೇ ನಾನು ಒಂದು 5-6 ಕೇಳ್ಕೊಂಡ್ ಬಂದೆ. ಎಲ್ಲ ಇದೆ, ಸಣ್ಣ ಬೆಲ್ಲ ಮುಂಚೆ ಬಿಡ್ಲಿಕ್ಕೆ ಎದುರ್ಕೊಳ್ಳೋರು. ಅವಮಾನ ಹಳ್ಳಿ ಕರೆ ಬಿಡ್ಬೇಕು ಅಂತ ಹೇಳಿ. ಇವಾಗ ಪರವಾಗಿಲ್ಲ, ಸುಮಾರು ಓರಿಗಳು ಕಟ್ತಾ ಇದೆ. ಚೆನ್ನಾಗಿ HF ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಸಾಕ್ತಾರೆ, ಎಲ್ಲ ಒಂದು ಇಂಟ್ರೆಸ್ಟ್ ಬಂದಿದೆ. ಸಾಬೂರ್ ಕೊಡೋರು ಕಟ್ಟಿಗೆ ಈಗ ಕೊಡ್ತಾ ಇಲ್ಲ. ಏನೋ ಒಬ್ಬರಿಂದ ಒಬ್ರು ಬೆಳೀಲಿ. ರಾಮು ನೋಡ್ರಿ ಹೆಂಗಿದೆ ಅವನು ಮೂಗೆಲ್ಲ ನೋಡ್ರಿ. ಫಾರಿನ್ ನಲ್ಲಿ ಇದ್ದಂಗೆ ಸರ್. ಇಂಗ್ಲಿಷ್ ಸ್ಪೀಡ್ ಆಗ್ಬಿಡಿ. ಇಂಗ್ಲಿಷ್ ಬೀಡ್ ಅಂತ. ರಾಮು ಇಂಗ್ಲಿಷ್ ಬೀಡ್ HF. ಬಾಪ ಫುಲ್ ತೋರ್ಸೋಣ. ತಾಳೆ ನಾನು ಸ್ವಲ್ಪ ನೋಡಬೇಕು, ವಿಡಿಯೋ ಮಾಡಬೇಕು. ನಿಮ್ಗೆ ಗೊತ್ತಾಗಲ್ಲ ನಾವು ಏನೇನು ಮಾಡ್ತೀವಿ. ನೋಡ್ರಿ ಹೇಗಿದ್ದಾನೆ. 3 ವರ್ಷ ಅಂತೆ ಯಜಮಾನಿಗೆ. ಬನ್ನಿ ಬಾದೇವ್ರಿ. ಕನ್ನಡದವ್ರು ಇಂಗ್ಲೀಷ್ ಹೆಂಗಿದೆ ನೋಡ್ರಿ. ಇಂಗ್ಲೀಷ್ ಅವನು. ಆಂಗ್ಲೋ ಇಂಡಿಯನ್. ವೈಟ್ ಕುದ್ರೆ. ಡೆನ್ಮಾರ್ಕ್ ಇಲ್ಲೇ ಬಂದ್ಬಿಟ್ಟಿದೆ. ಅಲ್ಲಿ ನೋಡಿ, ಎರಡು ಕಡೆ ಇದೆ. ಇದು HF ಮಾರ್ಕಿಂಗ್. ಕರು ಸಾಕ್ಲಿಕ್ಕೂ ಒಂದು ಕಾರಣ ಇದೆ. ಮಾಲೀಕರು ಕೆಂಪಣ್ಣ ಅವರು ಅಂತೇಳಿ ಮಟ್ಟಕುರ್ಚಿಯವರು. ಆ ಕರು ಹುಟ್ಟಿದಾಗ ಹೇಳ್ಬಿಟ್ಟು ಹೋಗಿದ್ರು ಅವರು, ರೆಡಿ ಮಾಡಿ ನೀವು ಮಡಗಲೇಬೇಕು ಅಂತೇಳಿ. ಆ ಹೆಸರಿಗೋಸ್ಕರ ಸೋಮಶೇಖರ್ ಅವರು ಅದೇ ತರ ಮಡಗಿದ್ರು ಸರ್. ಸುತ್ತ ತಳ್ಳಿಲಿಲ್ಲ ಆ ಮಟ್ಟಕುರ್ಚಿ ಇದ್ರಲ್ಲಿ. ಇದಕ್ಕೆ ಬಿಟ್ಟು ಹೊಡಿಯೋ ಓರಿಗಳು ಸಾಕ್ತಾರೆ ಅವರು. ಅದಕ್ಕೋಸ್ಕರನೇ ಓರಿ ರೆಡಿ ಮಾಡಿ ಇದ್ರಲ್ಲಿ ಹುಟ್ಟಿರೋ ಈ ತರ ನಮ್ಗೆ ಬೇರೆ ಪೀಳಿಗೆಗೆ ಒಂದು ಉತ್ತೇಜನ ಸಿಗುತ್ತೆ ಸರ್. ಅದಕ್ಕಂತಾನೆ ತಗೊಂಡ್ಬಂದಿದ್ದಾರೆ, ತೋರಿಸ್ಬೇಕು ರೈತರುಗಳಿಗೆಲ್ಲ ನೋಡ್ಬೇಕು ಅಂತಾನೆ. ಅಥವಾ ಆಚೆ ತಗೊಂಬ ಬಾಪ ಬಾದೇವ್ರು. ಸ್ವಲ್ಪ ಹಾಗೆ ಇರ್ರಿ. ಆಮೇಲೆ ಇಟ್ಕೊಂಡು ಫೋಟೋಗಳೆಲ್ಲ ತೆಗೆಸ್ಕೊಳ್ಳಿರೋ. ಇನ್ನು ನಾಳೆ ನಾಡ್ದವರೆಗೂ ಇರ್ತಾನೆ.
ಓ ಅಲ್ಲೇ ಹಂಗೆ ಇರೋ. ಹಾಂ ಸರ್, ಹಂಗೆ ಇರೋ, ಹಿಂಗೆ ಮಾಡ್ಬಿಡ. ಎಲ್ಲ ಒಂದೇ ಮನೆ ಏನು ಮಾಡ್ತಾವ್ರೆ ಇನ್ನೂ ಗೊತ್ತಾಯ್ತು. ಅವ್ರಿಗೆಲ್ಲ ಜಾಗ ಬಿಡಮ್ಮ ಗಾಡಿಗಳಿಗೆ. ರಾಮನಾ? ರಾಮ ಅಂತ ಎಷ್ಟು ಹೇಳ್ತೀಯ ರೇಟು? ನಾ ರೈಟ್ ಇವತ್ತವರೆಗೂ ಯಾರಿಗೂ ಇಟ್ಟಿಲ್ಲ. ಸುಮ್ಮನೆ ಹೇಳ್ಬೇಕಾದ್ರೆ ಅಣ್ಣ ಒಂದು 5 ಲಕ್ಷ ಕೊಟ್ಟು ಮಾಡ್ತೇನೆ. ಕೋಟ್ ಮಾಡ್ತೀರಾ? ಕೊಡಲ್ಲ. ಅಲ್ಲ, ಕೊಡೋದಂದ್ರೆ ಹುಲ್ಲಿನ ಋಣ ಇತ್ತು ಅಂದ್ರೆ ಕೊಡಕ್ಕೆ ರೆಡಿ. ಬಟ್ ಅವರು ಇದೇ ತರ ಸಾಕೊಂಡು ಹೋಗ್ಬೇಕು. ಹೌದೌದು. ಓರಿ ಕಳಿಯೋದು 5 ನಿಮಿಷದ ಕೆಲಸ. ಇಷ್ಟಪ್ಪ ಮಾಡೋದಕ್ಕೆ ನಾವು ಅಷ್ಟು ಬಾರಿ. ಹಂಗಾಗಿ ಸಾಕ್ತೀನಿ ಅಂತ ಬಂದ್ರೆ ನಾನೇ ಸಾಕ್ದಂಗೆ ಇದು. ಮನ್ಸಾರೆ ಬಂದು ಕೇಳಿ ನಾನು ಮಡಗ್ತೀನಪ್ಪ ಅಂತ ಕುತ್ಕೊಂಡು ವ್ಯಾಪಾರಕ್ಕೆ ಹೆಚ್ಚು ಕಮ್ಮಿ ಕೊಡ್ತೀನಿ. ಓರಿ ಮಡಗ್ಲಿ ಎಲ್ಲ ಮನೆ. ಅದು 6 ತಿಂಗಳು ಹೋಗಿ ನೋಡ್ತಾ ಇರ್ತೀರಾ ಏನು ಮಾಡೋಣ ಅಂತ. ಅಲ್ಲ, ಕೊಟ್ಟ ಮೇಲೆ ಅವ್ರು ಆದ್ರೂ ಮಾನವೀಯತೆಗೆ ನಾವು ನಿಯತ್ತಾಗಿ ಹೇಳಿದಾನ ಅನ್ನೋದು ಗೊತ್ತಾಗ್ತದೆ ಅಷ್ಟೇನೆ. ಅದೇ ಆ್ಯಕ್ಚುಲಿ ನೋಡ್ಲೇಬೇಕು ನಮ್ಮ ಪ್ರೀತಿ ಏನದು. ಸ್ವಲ್ಪ ಜಾಗ ಬಿಡಿಮ್ಮ ಗಾಡಿಗಳು ಹೋಗೋಕ್ಕೆ. ತುಂಬ ಥ್ಯಾಂಕ್ಸ್. ಇಂಥ ಎಕ್ಸ್ಪೆರಿಮೆಂಟಲ್ಲು. ನಾನು ಇಷ್ಟು ಜಾತ್ರೆಗೆ ಹೋಗಿದ್ದೀನಿ, ಈ ಥರ ಊರಿಗಳು ನೋಡಿಲ್ಲ. ಅದಕ್ಕೇನೆ ಎಷ್ಟು ಆರೋಗ್ಯವಾಗಿದೆ ನೋಡಿ. ನಾವು ಆರೋಗ್ಯ ನೋಡೋದು ಪಶುವೈದ್ಯದಲ್ಲಿ ಇದೇ ನೋಡೋದು. ಸೆಕೆ ಇರಬೇಕು, ಮೂಗು ಚೆನ್ನಾಗಿ ಹಳ್ಳಿರ್ಬೇಕು, ಕಣ್ಣು ಚೆನ್ನಾಗಿರ್ಬೇಕು. ಇನ್ನೊಂದು ವಿಶೇಷತೆ ಇವ್ರಿಗೆ ಏನಂದ್ರೆ ಇಡೀ ಮನೇಲಿ ಹುಟ್ಟಿದಾಗಿಂದ ಹೊಸಲು ದಾಟಿ ಗಾಡಿಗೆ ಬಂದು ಇಲ್ಲಿ ಬಂದಿರೋದು ಇದೇ ಫಸ್ಟ್. ನಾವು ಆಚೆ ತೋರಿಸಿಲ್ಲ, ರಸ್ತೆಗೆ ಬಂದಿರೋದು ಇದೇ ಫಸ್ಟ್. ತೊಗೊಳ್ಳಿ, ಹಿಂದೆ ರಿವರ್ಸ್ ಹೊಡೀರಿ. ಆದ್ರೂ ಅಲ್ಲಷ್ಟು ಅಗ್ರೆಸಿವ್ ಅವನು. ಇಲ್ಲಿ ಇಷ್ಟು ಜನಕ್ಕೆ ಹೊಂದ್ಕೊತಾ ಇದ್ದಾನೆ, ಅದೊಂದು ಖುಷಿ. ಮಾರ್ವಾಡಿ ಬನ, ವೈಟ್ ಹಾರ್ಸ್ ಬನ್ನಿ. ಬಾ ಹಂಗೆ ನೋಡಿ, ಜನ ಎಷ್ಟೊಂದು ಜನ ಇದ್ದಾರೆ ಹಿಂದೆ. ಹಾಂ ಕಟ್ಟಪ್ಪ, ಥ್ಯಾಂಕ್ಸ್. ತುಫಾನ್ ಫೋಟೋ ಕೊಡೋ ಶಿವ. ಇದು ನೆನ್ನೆ ಮಾಡಿದ್ದೆ, ಇದು ಬೇರೆ ವಿಡಿಯೋ ಬಿಟ್ಟಿದ್ದೀನಿ. ಹಾಂ ಸರ್, ಇದು ಬೇರೆ ವಿಡಿಯೋ. ಹಾಂ ಸರಿ ನೋಡಿ. ಎಲ್ಲ ಎತ್ತುಗಳು ಎಲ್ಲ ಇವ್ರದ್ದೆ. ಯೂಟ್ಯೂಬಾಗ ಯಾವುದು ಯಾವುದು? ಹಾಂ, ಅದು ನೆನ್ನೆ ಮಾಡಿದ್ನಲ್ಲ. ನೆನ್ನೆದ್ರಲ್ಲೇ ಇದೆ. ಜನ ನೋಡ್ರಿ ಹೆಂಗಿದ್ದಾರೆ ನೋಡೋಕ್ಕೆ. ಸಿಕ್ಕಿರೋ ಜನ ಹೆಸರು ನೋಡೋಕ್ಕೆ, ಗೋರಿನ ನೋಡೋಕ್ಕೆ. ಅರ್ಧ ಜಾಸ್ತಿ ಇತ್ತಲ್ವಾ ಇದಪ್ಪ, ಇದಕ್ಕಿಂತ ಇನ್ನು ಅರ್ಧ ಜೋರಾಗಿದ್ದ. ಇದು ನೆನಮಂಗ್ಲ ಮಂಡಪುಚ್ಚಿ ಇಲ್ಲೊಂದು ಗೋರಿ. ಇದ್ರಪ್ಪ ಓಸಲಿ ಮಾಡಿದ್ದೆ. ಇದರಪ್ಪ ತೀರೋದ. ಇವ್ರಪ್ಪ ಡೆತ್ ಆದ್ಮೇಲೆ ಮಗನೇ ಬರ್ಬೇಕು ಅನ್ನೋದು ಮಗ. ದೊಡ್ಡ ಮಗ. ಅವನ್ನ ಮೆರೆಸ್ತೀನಿ ಇನ್ನು ಅವನು ಅಲ್ಲಾಗಿಲ್ಲ. ನಿನ್ನ ಈಗ ಬಂತು ಕೋಣನೂ ಇತ್ತು ಮೊನ್ನೆ, ಅವನ್ನ ಸೇಲ್ ಮಾಡ್ಬಿಟ್ಟೆ.
ನಿನ್ನ ಹೆಸರು ಎಲ್ಲ ಕಂಪ್ಲೀಟ್ ಕೊಡು. ಹಾಂ ಹೇಳಪ್ಪ. ನನ್ನ ಹೆಸರು ಮದನ್ ಕುಮಾರ್ ಅಂತ ಹೇಳಿ. ಮದನ್ ಕುಮಾರ್. ನಮ್ಮ ತಂದೆ ಹೆಸರು ಇಲ್ಲಿ ಅಪ್ಪಾಜಿ. ಅಪ್ಪಾಜಿ ಬಾಯಿಲಿ. ಇವರು ಮದನ್ ಕುಮಾರ್ ಅವ್ರ ತಂದೆ, ಜಮಾನದವರು ಹುಲಿ, ಟೈಗರ್, ಹಳೆ ಟೈಗರ್. ನೀವೆಲ್ಲ ನಿಮ್ಮಂತ ಆಶೀರ್ವಾದ ನಾವು ಅವ್ರ ಟೇಸ್ಟ್ ಅಂದ್ರೆ ಇದೆ. ಮಕ್ಕಳ ಮೇಲೂ ಪ್ರೀತಿ ಇಲ್ಲ, ಅದ್ರ ಮೇಲೆ ಪ್ರೀತಿ ಇದೆ. ಅದರಿಂದ ನಮ್ಮ ತಂದೆ ತೋರಿಸಿದ ದಾರಿಲೇ ಹೋಗ್ತಾ ಇದ್ದೀವಿ. ಹೋಗಿದೆ ಅದ್ರಲ್ಲಿ ನಾನು ಬಾಮೈದಾನ ಹಿಂದೆ ಅಲ್ಲ, ಇಷ್ಟು ಜನ ನೋಡ್ತಾರೆ, ಎಷ್ಟು ಜನ ನೋಡ್ತಾರೆ, ಏನು ಎಲ್ಲ ಅದೇ ಸರ್ ಖುಷಿ. ಸರ್ ನೋಡಿ ಬೆಳಗ್ಗೆಯಿಂದ ಬಂದು ಸನ್ಮಾನಗಳೆಲ್ಲ ಮಾಡೋಗ್ತಾರೆ. ಸನ್ಮಾನ ಮಾಡ್ತಿದ್ದಾರೆ. ಓ ಇಲ್ಲೆಲ್ಲ ಹಾಕಿದಾರಲ್ಲಪ್ಪ, ಅವ್ರಿಗೆ ಸಮರ್ಪಣೆ ಅವೆಲ್ಲ ಎಲ್ಲ ಬಸವಣ್ಣನಿಗೆ ಸಮರ್ಪಣೆ. ಏನೋ ನಿಮ್ಮಂತರ ಆಶೀರ್ವಾದ ಹಾಳಾದ ಇನ್ನೊಂದು ಏನೇ ಆದ್ರೂ ನೆಕ್ಸ್ಟ್ ವರ್ಷಕ್ಕೆ ಇನ್ನ ವೆರೈಟಿ ತಂದು ಕಟ್ಟ ನಾನು ಝೂಮ್ ಬರ್ತದೆ ತರ್ತೀನಿ ನೋಡೋಣ. ನೆಕ್ಸ್ಟ್ ವರ್ಷಕ್ಕೆ ಅವನಲ್ಲಿ ಹಾಕ್ತೀನಿ. ಆಮೇಲೆ ನಂಬರ್ ಕೊಡು ನಿಂದು. 9964 64 24 24 288 288 ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ಮಾಡಿ. ಸೋಮಶೇಖರ್ ಅವರು ನಮ್ಮ ನೆಲಮಂಗಲ ಕಡೆ ಅವರು. ಎಂಥದ್ದು ನಮ್ಮ ಸೊಂಡೆಗಪ್ಪ. ಹಾಂ, ತಮ್ಮ ಫೋನ್ ನಂಬರ್ ಕೊಟ್ಟಿದ್ದೀವರು. 9620 68 9938 ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿ ನಮ್ಮ ಇನ್ನೊಬ್ಬ ಹುಡುಗ ಆಕಾಶ. ಬರೋ ಇಲ್ಲಿ, ನೀನು ಬರೋ, ನೀನು ನಂಬರ್ ಕೊಡ್ತೀರ ಪರ, ನೀನು ಪೋಸ್ ಬರ್ಬೇಕು. ಹಿಂಗ ನೋಡಿ, ಹೀರೋ ಇದ್ದಂಗ ಹುಡುಗ. ಅಷ್ಟೆಲ್ಲ ಮಾಡ್ಕೊಂಡು ಈ ಓರಿ ಹುಚ್ಚು ಬಿಡಲ್ಲ ಸರ್. ಏನು ಓದ್ತಿದ್ಯಪ್ಪ? MBA ಮಾಡ್ತೇನೆ ಸರ್ ಈಗ. ವಾವ್, ಅದಕ್ಕಿಂತಾನೆ ಅವ್ರು ನೋಡಿ ಹಾಕೊಂಡು ಬಂದ್ಬಿಟ್ಟಿದ್ದೇನೆ. ಅವನ್ ಖುಷಿ ಇದೆ. ಬೆಳೆಯೋ ಸರ್ ಎಂಕರೇಜ್ ಅದೇ ಇರ್ಬೇಕು ಸರ್. ಬಾಯ್ಸ್ ಎಲ್ಲ ಬಾಯ್ಸ್ ಬರ್ರೋ, ಎಲ್ಲರೂ ಬರ್ರೋ, ಬರ್ರೋ. ಇವರೆಲ್ಲ ಅವರು ಅವರ ಸ್ವಂತವಾಗಿ ಬಂದಿರೋ ಸರ್. ಪರಿಚಯ ಮಾಡ್ಕೊಂಡು ಒಬ್ಬೊಬ್ರದ್ದು. ಯಶವಂತ್ ಅಂತ, ಪ್ರಶಾಂತ್, ನಂದೀಶ್. ಹೂನಾ ನಂದೀಶ್ ಹುಡುಕ್ಬೇಕು. ಯಾರು ಪವನ್? ಅವ್ರ ಮಂಜುನಾಥ್ ಅಂತ. ಮಂಜುನಾಥ್ ಗಾಡಿ ಬರ್ರಿ. ವೈಟ್ ನಮ್ಮ ತಮ್ಮ ಇವನು. ಇಲ್ಲ ಬರ್ರಪ್ಪ, ಬರ್ರಪ್ಪ ಮುಂದೆ. ಜಾಗ ಬಿಡ್ರು. ಅವ್ರ ಹೆಸರಪ್ಪ. ಇವ್ರು ಹೆಂಗ್ ಬಯಸ್ಬಿಡು ಸರ್, ಇವಾಗ ಕಟ್ಟಕ್ ರೆಡಿ ಆಗಿರೋರು ಎಲ್ಲ ಸ್ಫೂರ್ತಿ. ಇವರು ದೊಡ್ಡವರು. ಇದು ಮೀಸಲು ಬಂದಿಲ್ಲ. ಗುಂಡ ಪಾಲನೆ ಮಾಡೋದು ಇವನೇನೆ. ಹೌದಾ? ಹಾಯ್ ಹೇಳಪ್ಪ ಎಲ್ಲರಿಗೂ.